ಇನ್ನು ಬೆಂಗಳೂರಲ್ಲಿ ಬಿಡಿಎ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿರೋದು. ಅನಧಿಕೃತ ನಿರ್ಮಾಣ ಹಂತದ ಕಟ್ಟಡಗಳನ್ನು ತೆರವು ಮಾಡಿರೋದು. ಬನಶಂಕರಿ 1ನೇ ಹಂತದಲ್ಲಿ 1.75 ಕೋಟಿ ಆಸ್ತಿ ವಶಕ್ಕೆ ಪಡೆದಿರೋದು. ಅನಧಿಕೃತವಾಗಿ ನಿರ್ಮಾಣ ಆಗಿದ್ದ ಕಟ್ಟಡಗಳನ್ನು ತೆರವುಗೊಳಿಸುವಂತ ಕೆಲಸಕ್ಕೆ ಮುಂದಾಗಿರೋದು ಬಿಡಿಎ. 1350 ಚದರ ಅಡಿ ವಿಸ್ತೀರ್ಣದ ನಿವೇಶನದಲ್ಲಿನ ಕಟ್ಟಡ ಇದು. 1,75,00,000 ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಮನೆ ತೆರವುಗೊಳಿಸಿ 1.75 ಕೋಟಿ ಮೌಲ್ಯದ ಆಸ್ತಿಯನ್ನ ಬಿಡಿಎ ವಶಕ್ಕೆ ಪಡೆದಿರೋದು. ಎಲ್ಲೆಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಆಗಿತ್ತೋ ಬಿಡಿಎ ಆಸ್ತಿಯಲ್ಲಿ ಅಕ್ರಮವಾಗಿ ಯಾರೆಲ್ಲ ಕಟ್ಟಡಗಳನ್ನು ಕಟ್ಕೊಂಡಿದ್ರೋ ಅವುಗಳನ್ನು ತೆರವುಗೊಳಿಸಿ ಆಸ್ತಿಯನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಇವತ್ತು ಬಿಡಿಎಯಿಂದ ಆಗಿದೆ. ಇನ್ನು ಬೆಂಗಳೂರಲ್ಲಿ ಬಿಡಿಎ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿರೋದು. ಅನಧಿಕೃತ ನಿರ್ಮಾಣ ಹಂತದ ಕಟ್ಟಡಗಳನ್ನು ತೆರವು ಮಾಡಿರೋದು. ಬನಶಂಕರಿ 1ನೇ ಹಂತದಲ್ಲಿ 1.75 ಕೋಟಿ ಆಸ್ತಿ ವಶಕ್ಕೆ ಪಡೆದಿರೋದು. ಅನಧಿಕೃತವಾಗಿ ನಿರ್ಮಾಣ ಆಗಿದ್ದ ಕಟ್ಟಡಗಳನ್ನು ತೆರವುಗೊಳಿಸುವಂತ ಕೆಲಸಕ್ಕೆ ಮುಂದಾಗಿರೋದು ಬಿಡಿಎ. 1350 ಚದರ ಅಡಿ ವಿಸ್ತೀರ್ಣದ ನಿವೇಶನದಲ್ಲಿನ ಕಟ್ಟಡ ಇದು. 1,75,00,000 ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಮನೆ ತೆರವುಗೊಳಿಸಿ 1.75 ಕೋಟಿ ಮೌಲ್ಯದ ಆಸ್ತಿಯನ್ನ ಬಿಡಿಎ ವಶಕ್ಕೆ ಪಡೆದಿರೋದು. ಎಲ್ಲೆಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಆಗಿತ್ತೋ ಬಿಡಿಎ ಆಸ್ತಿಯಲ್ಲಿ ಅಕ್ರಮವಾಗಿ ಯಾರೆಲ್ಲ ಕಟ್ಟಡಗಳನ್ನು ಕಟ್ಕೊಂಡಿದ್ರೋ ಅವುಗಳನ್ನು ತೆರವುಗೊಳಿಸಿ ಆಸ್ತಿಯನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಇವತ್ತು ಬಿಡಿಎಯಿಂದ ಆಗಿದೆ. ಇನ್ನು ಬೆಂಗಳೂರಲ್ಲಿ ಬಿಡಿಎ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿರೋದು. ಅನಧಿಕೃತ ನಿರ್ಮಾಣ ಹಂತದ ಕಟ್ಟಡಗಳನ್ನು ತೆರವು ಮಾಡಿರೋದು. ಬನಶಂಕರಿ 1ನೇ ಹಂತದಲ್ಲಿ 1.75 ಕೋಟಿ ಆಸ್ತಿ ವಶಕ್ಕೆ ಪಡೆದಿರೋದು. ಅನಧಿಕೃತವಾಗಿ ನಿರ್ಮಾಣ ಆಗಿದ್ದ ಕಟ್ಟಡಗಳನ್ನು ತೆರವುಗೊಳಿಸುವಂತ ಕೆಲಸಕ್ಕೆ ಮುಂದಾಗಿರೋದು ಬಿಡಿಎ. 1350 ಚದರ ಅಡಿ ವಿಸ್ತೀರ್ಣದ ನಿವೇಶನದಲ್ಲಿನ ಕಟ್ಟಡ ಇದು. 1,75,00,000 ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಮನೆ ತೆರವುಗೊಳಿಸಿ 1.75 ಕೋಟಿ ಮೌಲ್ಯದ ಆಸ್ತಿಯನ್ನ ಬಿಡಿಎ ವಶಕ್ಕೆ ಪಡೆದಿರೋದು. ಎಲ್ಲೆಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಆಗಿತ್ತೋ ಬಿಡಿಎ ಆಸ್ತಿಯಲ್ಲಿ ಅಕ್ರಮವಾಗಿ ಯಾರೆಲ್ಲ ಕಟ್ಟಡಗಳನ್ನು ಕಟ್ಕೊಂಡಿದ್ರೋ ಅವುಗಳನ್ನು ತೆರವುಗೊಳಿಸಿ ಆಸ್ತಿಯನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಇವತ್ತು ಬಿಡಿಎಯಿಂದ ಆಗಿದೆ. ಇನ್ನು ಬೆಂಗಳೂರಲ್ಲಿ ಬಿಡಿಎ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿರೋದು. ಅನಧಿಕೃತ ನಿರ್ಮಾಣ ಹಂತದ ಕಟ್ಟಡಗಳನ್ನು ತೆರವು ಮಾಡಿರೋದು. ಬನಶಂಕರಿ 1ನೇ ಹಂತದಲ್ಲಿ 1.75 ಕೋಟಿ ಆಸ್ತಿ ವಶಕ್ಕೆ ಪಡೆದಿರೋದು. ಅನಧಿಕೃತವಾಗಿ ನಿರ್ಮಾಣ ಆಗಿದ್ದ ಕಟ್ಟಡಗಳನ್ನು ತೆರವುಗೊಳಿಸುವಂತ ಕೆಲಸಕ್ಕೆ ಮುಂದಾಗಿರೋದು ಬಿಡಿಎ. 1350 ಚದರ ಅಡಿ ವಿಸ್ತೀರ್ಣದ ನಿವೇಶನದಲ್ಲಿನ ಕಟ್ಟಡ ಇದು. 1,75,00,000 ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಮನೆ ತೆರವುಗೊಳಿಸಿ 1.75 ಕೋಟಿ ಮೌಲ್ಯದ ಆಸ್ತಿಯನ್ನ ಬಿಡಿಎ ವಶಕ್ಕೆ ಪಡೆದಿರೋದು. ಎಲ್ಲೆಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಆಗಿತ್ತೋ ಬಿಡಿಎ ಆಸ್ತಿಯಲ್ಲಿ ಅಕ್ರಮವಾಗಿ ಯಾರೆಲ್ಲ ಕಟ್ಟಡಗಳನ್ನು ಕಟ್ಕೊಂಡಿದ್ರೋ ಅವುಗಳನ್ನು ತೆರವುಗೊಳಿಸಿ ಆಸ್ತಿಯನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಇವತ್ತು ಬಿಡಿಎಯಿಂದ ಆಗಿದೆ. ಇನ್ನು ಬೆಂಗಳೂರಲ್ಲಿ ಬಿಡಿಎ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿರೋದು. ಅನಧಿಕೃತ ನಿರ್ಮಾಣ ಹಂತದ ಕಟ್ಟಡಗಳನ್ನು ತೆರವು ಮಾಡಿರೋದು. ಬನಶಂಕರಿ 1ನೇ ಹಂತದಲ್ಲಿ 1.75 ಕೋಟಿ ಆಸ್ತಿ ವಶಕ್ಕೆ ಪಡೆದಿರೋದು. ಅನಧಿಕೃತವಾಗಿ ನಿರ್ಮಾಣ ಆಗಿದ್ದ ಕಟ್ಟಡಗಳನ್ನು ತೆರವುಗೊಳಿಸುವಂತ ಕೆಲಸಕ್ಕೆ ಮುಂದಾಗಿರೋದು ಬಿಡಿಎ. 1350 ಚದರ ಅಡಿ ವಿಸ್ತೀರ್ಣದ ನಿವೇಶನದಲ್ಲಿನ ಕಟ್ಟಡ ಇದು. 1,75,00,000 ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಮನೆ ತೆರವುಗೊಳಿಸಿ
1.75 ಕೋಟಿ ಮೌಲ್ಯದ ಆಸ್ತಿಯನ್ನ ಬಿಡಿಎ ವಶಕ್ಕೆ ಪಡೆದಿರೋದು. ಎಲ್ಲೆಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಆಗಿತ್ತೋ ಬಿಡಿಎ ಆಸ್ತಿಯಲ್ಲಿ ಅಕ್ರಮವಾಗಿ ಯಾರೆಲ್ಲ ಕಟ್ಟಡಗಳನ್ನು ಕಟ್ಕೊಂಡಿದ್ರೋ ಅವುಗಳನ್ನು ತೆರವುಗೊಳಿಸಿ ಆಸ್ತಿಯನ್ನು ವಶಕ್ಕೆ ಪಡೆಯುವಂತಹ ಕೆಲಸ ಇವತ್ತು ಬಿಡಿಎಯಿಂದ ಆಗಿದೆ. ಇನ್ನು ಬೆಂಗಳೂರಲ್ಲಿ ಬಿಡಿಎ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿರೋದು. ಅನಧಿಕೃತ ನಿರ್ಮಾಣ ಹಂತದ ಕಟ್ಟಡಗಳನ್ನು ತೆರವು ಮಾಡಿರೋದು. ಬನಶಂಕರಿ 1ನೇ ಹಂತದಲ್ಲಿ 1.75 ಕೋಟಿ ಆಸ್ತಿ ವಶಕ್ಕೆ ಪಡೆದಿರೋದು. ಅನಧಿಕೃತವಾಗಿ ನಿರ್ಮಾಣ ಆಗಿದ್ದ ಕಟ್ಟಡಗಳನ್ನು ತೆರವುಗೊಳಿಸುವಂತ ಕೆಲಸಕ್ಕೆ ಮುಂದಾಗಿರೋದು ಬಿಡಿಎ. 1350 ಚದರ ಅಡಿ ವಿಸ್ತೀರ್ಣದ ನಿವೇಶನದಲ್ಲಿನ ಕಟ್ಟಡ ಇದು. 1,75 ಲಕ್ಷ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಮನೆ ತೆರವುಗೊಳಿಸಿ 1.75 ಕೋಟಿ ಮೌಲ್ಯದ ಆಸ್ತಿಯನ್ನ ಬಿಡಿಎ ವಶಕ್ಕೆ ಪಡೆದಿರೋದು. ಎಲ್ಲೆಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಆಗಿತ್ತೋ ಬಿಡಿಎ ಆಸ್ತಿಯಲ್ಲಿ ಅಕ್ರಮವಾಗಿ ಯಾರೆಲ್ಲ ಕಟ್ಟಡಗಳನ್ನು ಕಟ್ಕೊಂಡಿದ್ರೋ ಅವುಗಳನ್ನು ತೆರವುಗೊಳಿಸಿ ಆಸ್ತಿಯನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಇವತ್ತು ಬಿಡಿಎಯಿಂದ ಆಗಿದೆ. ಇನ್ನು ಬೆಂಗಳೂರಲ್ಲಿ ಬಿಡಿಎ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿರೋದು. ಅನಧಿಕೃತ ನಿರ್ಮಾಣ ಹಂತದ ಕಟ್ಟಡಗಳನ್ನು ತೆರವು ಮಾಡಿರೋದು. ಬನಶಂಕರಿ 1ನೇ ಹಂತದಲ್ಲಿ 1.75 ಕೋಟಿ ಆಸ್ತಿ ವಶಕ್ಕೆ ಪಡೆದಿರೋದು. ಅನಧಿಕೃತವಾಗಿ ನಿರ್ಮಾಣ ಆಗಿದ್ದ ಕಟ್ಟಡಗಳನ್ನು ತೆರವುಗೊಳಿಸುವಂತ ಕೆಲಸಕ್ಕೆ ಮುಂದಾಗಿರೋದು ಬಿಡಿಎ. 1350 ಚದರ ಅಡಿ ವಿಸ್ತೀರ್ಣದ ನಿವೇಶನದಲ್ಲಿನ ಕಟ್ಟಡ ಇದು. 1,75 ಲಕ್ಷ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಮನೆ ತೆರವುಗೊಳಿಸಿ 1.75 ಕೋಟಿ ಮೌಲ್ಯದ ಆಸ್ತಿಯನ್ನ ಬಿಡಿಎ ವಶಕ್ಕೆ ಪಡೆದಿರೋದು. ಎಲ್ಲೆಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಆಗಿತ್ತೋ ಬಿಡಿಎ ಆಸ್ತಿಯಲ್ಲಿ ಅಕ್ರಮವಾಗಿ ಯಾರೆಲ್ಲ ಕಟ್ಟಡಗಳನ್ನು ಕಟ್ಕೊಂಡಿದ್ರೋ ಅವುಗಳನ್ನು ತೆರವುಗೊಳಿಸಿ ಆಸ್ತಿಯನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಇವತ್ತು ಬಿಡಿಎಯಿಂದ ಆಗಿದೆ. ಇನ್ನು ಬೆಂಗಳೂರಲ್ಲಿ ಬಿಡಿಎ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿರೋದು. ಅನಧಿಕೃತ ನಿರ್ಮಾಣ ಹಂತದ ಕಟ್ಟಡಗಳನ್ನು ತೆರವು ಮಾಡಿರೋದು. ಬನಶಂಕರಿ 1ನೇ ಹಂತದಲ್ಲಿ 1.75 ಕೋಟಿ ಆಸ್ತಿ ವಶಕ್ಕೆ ಪಡೆದಿರೋದು. ಅನಧಿಕೃತವಾಗಿ ನಿರ್ಮಾಣ ಆಗಿದ್ದ ಕಟ್ಟಡಗಳನ್ನು ತೆರವುಗೊಳಿಸುವಂತ ಕೆಲಸಕ್ಕೆ ಮುಂದಾಗಿರೋದು ಬಿಡಿಎ. 1350 ಚದರ ಅಡಿ ವಿಸ್ತೀರ್ಣದ ನಿವೇಶನದಲ್ಲಿನ ಕಟ್ಟಡ ಇದು. 1.75 ಲಕ್ಷ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಮನೆ ತೆರವುಗೊಳಿಸಿ 1.75 ಕೋಟಿ ಮೌಲ್ಯದ ಆಸ್ತಿಯನ್ನ ಬಿಡಿಎ ವಶಕ್ಕೆ ಪಡೆದಿರೋದು. ಎಲ್ಲೆಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಆಗಿತ್ತೋ ಬಿಡಿಎ ಆಸ್ತಿಯಲ್ಲಿ ಅಕ್ರಮವಾಗಿ ಯಾರೆಲ್ಲ ಕಟ್ಟಡಗಳನ್ನು ಕಟ್ಕೊಂಡಿದ್ರೋ ಅವುಗಳನ್ನು ತೆರವುಗೊಳಿಸಿ ಆಸ್ತಿಯನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಇವತ್ತು ಬಿಡಿಎಯಿಂದ ಆಗಿದೆ.